Why somebody's life like this? Old CBI allegations. The legendary World Cup winning captain has finally responded to the controversy. ಭಾರತಕ್ಕೆ ವರ್ಲ್ಡ್ ಕಪ್ ತಂದು ಕೊಟ್ಟಂತ ನಾಯಕ, ಜನರಿಗೆ ದೇವರಂತೆ ಕಂಡಂತ ಕ್ರಿಕೆಟಿಗ ಒಂದು ದಿನ ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ ಸುದ್ದಿ ಆತನಂದ್ರೆ ನಂಬ್ತೀರಾ? ಸೊ 2000ನೇ ಇಸ್ವಿಯಲ್ಲಿ ಕ್ರಿಕೆಟ್ ಜಗತ್ತೇ ನಡಗಿತ್ತು. ಸೌತ್ ಆಫ್ರಿಕಾ ನಾಯಕ ಹ್ಯಾನ್ಸಿ ಕ್ರೋನಿಯ ಮೇಲೆ ಬಂದ ಆರೋಪ ಭಾರತದ ಕೆಲ ಸ್ಟಾರ್ ಆಟಗಾರರ ಹೆಸರುಗಳನ್ನು ಕೂಡ ಹೊರತಂದಿತ್ತು. ಅದೇ ಸಮಯದಲ್ಲಿ ಒಬ್ಬ ಭಾರತೀಯ ಆಟಗಾರ ಹೇಳಿದ ಒಂದು ಆರೋಪ, ಕಪಿಲ್ ದೇವ್ ನನಗೆ ಪಂದ್ಯ ಸೋಲಲು ಹಣದ ಆಫರ್ ಮಾಡಿದ್ದರು ಎನ್ನಲಾಗಿತ್ತು. ಸೊ ಈ ಆರೋಪ ಸತ್ಯವಾಗಿತ್ತಾ ಅಥವಾ ಇದು ಕ್ರಿಕೆಟ್ ಇತಿಹಾಸದಲ್ಲೇ ದೊಡ್ಡ ತಪ್ಪನ್ನು ಅರ್ಥೈಸಿಕೊಳ್ಳುವ ಘಟನೆ ಆಗಿತ್ತಾ? ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕಪಿಲ್ ದೇವ್ ಮ್ಯಾಚ್ ಫಿಕ್ಸಿಂಗ್ ಕಾಂಟ್ರವರ್ಸಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಏನೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 1983ರ ವರ್ಲ್ಡ್ ಕಪ್ಗೂ ಮೊದಲು ಭಾರತ ಕ್ರಿಕೆಟದಲ್ಲಿ ಅಷ್ಟೇನು ಬಲಿಷ್ಠ ತಂಡವಾಗಿರಲಿಲ್ಲ. ಆದರೆ ಒಬ್ಬ ವೇಗದ ಬೌಲರ್ ಮತ್ತು ಅಗ್ರೆಸಿವ್ ಕ್ಯಾಪ್ಟನ್ ಮತ್ತು ಫೇರ್ಲೆಸ್ ಆಟಗಾರ ಭಾರತ ತಂಡವನ್ನು ಬಲಿಷ್ಠ ತಂಡವಾಗಿ ಬದಲಾಯಿಸಿದ್ರು. ಸೊ ಅವರೇ ಬಂದ್ಬಿಟ್ಟು ಕಪಿಲ್ ದೇವ್. 1983ರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ಅನ್ನು ಸೋಲಿಸಿ ಭಾರತಕ್ಕೆ ಮೊದಲ ವಿಶ್ವಕಪ್ ತಂದುಕೊಟ್ಟಂತ ವ್ಯಕ್ತಿ ಇವರಾಗಿದ್ದಾರೆ. ಇವರು ಕೇವಲ ಆಟಗಾರರಾಗಿರಲಿಲ್ಲ, ಆ ಕಾಲದಲ್ಲಿ ಭಾರತೀಯ ಕ್ರಿಕೆಟಿನ ಒಂದು ಮುಖವಾಗಿದ್ರು. ಜನರು ಇವ್ರ ಮೇಲೆ ತುಂಬಾನೇ ವಿಶ್ವಾಸ ಇಟ್ಟಿದ್ರು. ಇವ್ರ ವಿರುದ್ಧ ಆರೋಪ ಬಂದಾಗ ದೇಶವೇ ಶಾಕ್ ಆಗಿ ಹೋಗಿತ್ತು. 1990ರ ಸಮಯದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಜಾಸ್ತಿನೇ ಇತ್ತು. ಬುಕ್ಕೀಸ್ ಪಂದ್ಯಗಳು ಫಲಿತಾಂಶದ ಮೇಲೆ ಕೋಟಿ ಹಣ ಹಾಕ್ತಿದ್ರು. ಕೆಲ ಆಟಗಾರರಿಗೆ ಹಣ ನೀಡಿ ನಿಧಾನವಾಗಿ ಆಡೋದಕ್ಕೆ ಹೇಳ್ತಿದ್ರು ಮತ್ತು ಉದ್ದೇಶಪೂರ್ವಕವಾಗಿ ಔಟ್ ಆಗಲು ಹೇಳ್ತಿದ್ರು ಮತ್ತು ಇನ್ನು ತಪ್ಪು ಬೌಲಿಂಗ್ ಮಾಡಲು ಹೇಳ್ತಿದ್ರು ಮತ್ತು ಕ್ಯಾಚ್ ಡ್ರಾಪ್ ಮಾಡೋದು, ಈ ರೀತಿ ವಿಷಯಗಳನ್ನು ತಿಳಿಸಿ ಅವರಿಗೆ ಹಣ ನೀಡ್ತಿದ್ರು. ಸೊ ಇದನ್ನೇ ಮ್ಯಾಚ್ ಫಿಕ್ಸಿಂಗ್ ಎನ್ನಲಾಗತ್ತೆ. ಸೊ ಆ ಸಮಯದಲ್ಲಿ ಆಂಟಿ ಕರಪ್ಷನ್ ರೂಲ್ಸ್ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಇದರಿಂದ ಸಿಂಡಿಕೇಟ್ ಕ್ರಿಕೆಟ್ ಒಳಗೆ ನುಗ್ಗಿದ್ವು. 2000ರಲ್ಲಿ ದೆಹಲಿ ಪೊಲೀಸರು ಒಂದು ಶಾಕಿಂಗ್ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ. ಅದುವೇ ಸೌತ್ ಆಫ್ರಿಕಾ ನಾಯಕ ಹ್ಯಾನ್ಸಿ ಕ್ರೋನಿಯ ಬುಕೀಸ್ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಆರೋಪ ಹೊರ ಬರುತ್ತೆ. ಇವರ ಫೋನ್ ಕನ್ವರ್ಸೇಷನ್ ಟ್ಯಾಪ್ ಕೂಡ ಇದ್ದು ಅಂತ ಹೇಳಲಾಗತ್ತೆ. ಕೆಲವು ದಿನಗಳ ನಂತರ ಅವರು ಹಣ ತೆಗೆದುಕೊಂಡಿದ್ದೇನೆ ಎಂದು ಒಪ್ಪಿಕೊಂಡಿದ್ರು ಕೂಡ ಎನ್ನಲಾಗತ್ತೆ. ಈ ಘಟನೆ ಕ್ರಿಕೆಟ್ ಜಗತ್ತನ್ನು ಭೂಕಂಪದತ್ತೆ ಆಗಿತ್ತು. ಯಾಕೆಂದ್ರೆ ಕ್ರೋಜೆ ಅವರನ್ನು ಜನರು ಹಾನೆಸ್ಟ್ ಕ್ಯಾಪ್ಟನ್ ಎಂದು ನೋಡ್ತಿದ್ರು. ನಂತರ ಸೌತ್ ಆಫ್ರಿಕಾ ಮಾತ್ರ ಅಲ್ಲದೆ ಇಂಡಿಯಾ, ಪಾಕಿಸ್ತಾನ, ಇಂಗ್ಲೆಂಡ್ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಶುರು ಆಗತ್ತೆ. ಇಲ್ಲೇ ಕತೆ ಡೇಂಜರಸ್ ಟರ್ನ್ಗೆ ತೆಗೆದುಕೊಳ್ಳೋದು. ಸೊ ಪ್ರೀಮಿಯರ್ ಇಂಡಿಯನ್ ಕ್ರಿಕೆಟ್ ಮನೋಜ್ ಪ್ರಭಾಕರ್ ಒಂದು ಹಳೆಯ ಘಟನೆ ಹೊರ ತೆಗೆದು ಅವರು ಹೇಳುವ ಪ್ರಕಾರ 1994ರ ಸಿಂಗಲ್ ಕಪ್ ಸಮಯದಲ್ಲಿ ಪಾಕಿಸ್ತಾನ ವಿರುದ್ಧ ಪಂದ್ಯ ಸೋಲಲು ಕಪಿಲ್ ದೇವ್ ನನಗೆ ಹಣ ಆಫರ್ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ ಮಾಡ್ತಾರೆ. ಸ್ಟೇಟ್ಮೆಂಟ್ ಮಾಡಿದ ತಕ್ಷಣನೇ ಮೀಡಿಯಾ ಪ್ರೆಷರ್ ಶುರು ಆಗುತ್ತೆ ಮತ್ತು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಒಂದೇ ಕ್ವಶನ್ ಕೇಳಲು ಶುರು ಮಾಡ್ತಾರೆ, ಕಪಿಲ್ ದೇವ್ ಅವರು ಕೂಡ ಈ ಫಿಕ್ಸಿಂಗ್ ನಲ್ಲಿ ಆಡ್ ಇದಾರ ಅಂತ. ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದ್ರೆ ನ್ಯೂಸ್ ಪೇಪರ್, ಟಿವಿ ಡಿಬೇಟ್ಸ್ಗಳು 24 ಅವರ್ಸ್ ಕೂಡ ಸುದ್ದಿನ ನೀಡ್ತಿದ್ವು. ಈ ಕಾಂಟ್ರವರ್ಸಿಯಲ್ಲಿ ಅತ್ಯಂತ ಎಮೋಷನಲ್ ಕ್ಷಣ ಅಂದ್ರೆ ಅದುವೇ ಕಪಿಲ್ ದೇವ್ ಇಂಟರ್ವ್ಯೂ. ಜರ್ನಲಿಸ್ಟ್ ಕಿರಣ್ ಅವರ ಜೊತೆ ಮಾತನಾಡುವಾಗ ಕಪಿಲ್ ದೇವ್ ಎಮೋಷನಲಿ ಆಗಿ ಕಣ್ಣೀರ್ ಹಾಕ್ತಾರೆ. ಅವರು ಹೇಳಿದ್ದು, ನಾನು ದೇಶಕ್ಕಾಗಿ ಆಡುತ್ತಿದ್ದೇನೆ, ಹಣಕ್ಕಾಗಿ ದೇಶವನ್ನು ಮಾರುವುದಿಲ್ಲ ಎಂದು. ಸೊ ಈ ಇಂಟರ್ವ್ಯೂ ನೋಡಿದ ಹಲವರು ಇನ್ನೋಸೆಂಟ್ ಅಂತ ನಂಬ್ತಾರೆ. ಇನ್ನೊಂದು ಭಾಗದ ಜನರು ಎಮೋಷನಲಿ ಡ್ರಾಮಾ ಆಗಿರಬಹುದು ಅಂತ ಅನುಮಾನ ಪಡ್ತಾರೆ. ಆ ಇಂಟರ್ವ್ಯೂ ಇಂದಿಗೂ ಕೂಡ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಐಕಾನಿಕ್ ಮೂವ್ಮೆಂಟ್ ಆಗಿದೆ. ಸೊ ಆರೋಪಗಳ ನಂತರ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. CBI ಮತ್ತು BCCI ಹಲವು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳಲಾಯಿತು. ಆದರೆ ದೊಡ್ಡ ಸಮಸ್ಯೆ ಏನಂದ್ರೆ ಕಪಿಲ್ ದೇವ್ ವಿರುದ್ಧ ಡೈರೆಕ್ಟ್ ಪ್ರೂಫ್ ಸಿಗಲಿಲ್ಲ. ಬ್ಯಾಂಕ್ ಟ್ರಾನ್ಸ್ಫರ್ ಇರಲಿಲ್ಲ, ರೆಕಾರ್ಡಿಂಗ್ ಕಾಲ್ ಇರಲಿಲ್ಲ, ಲಿಟನ್ ಕಾನ್ವರ್ಸೇಷನ್ ಇರಲಿಲ್ಲ. ಕೊನೆಗೆ CBI ಹೇಳಿದ್ದು ಕಪಿಲ್ ದೇವ್ ವಿರುದ್ಧ ಕ್ರೆಡಿಬಲ್ ಎವಿಡೆನ್ಸ್ ಇಲ್ಲ ಅಂತ. ಸೊ ನಂತರ BCCI ಆಂಟಿ ಕರಪ್ಷನ್ ಆಫೀಸರ್ ಆದಂತ K ಮಾಧವನ್ ಕೂಡ ಪ್ರಭಾಕರ್ ಆರೋಪಕ್ಕೆ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಕಪಿಲ್ ದೇವ್ ಆಫೀಸಿಯಲ್ಲೇ ಕ್ಲಿಯರ್ ಆಗಿದ್ರು. ಆದರೂ ಕೂಡ ಕೆಲ ಜನರ ಅನುಮಾನ ಇನ್ನೂ ಹೋಗಿಲ್ಲ. 2000ರ ಫಿಕ್ಸಿಂಗ್ ಸ್ಕ್ಯಾಂಡಲ್ನಲ್ಲಿ ಹಲವಾರು ದೊಡ್ಡ ಹೆಸರುಗಳು ಹೊರಬಂದಿದ್ದವು. ಮೊಹಮ್ಮದ್ ರಿಜ್ವಾನ್ ಬ್ಯಾನ್ ಆಗಿದ್ರು ಮತ್ತು ಅಜಯ್ ಜಡೇಜಾ ಸಸ್ಪೆನ್ಸ್ ಎದುರಿಸಿದ್ರು. ಕ್ರೋನಿಯಾದಂತೂ ಲೈವ್ ಬ್ಯಾನ್ ಆಯಿತು. ಇದರ ಮಧ್ಯೆ ಜನರಿಗೆ ಒಂದೇ ಪ್ರಶ್ನೆ, ಎಲ್ಲರೂ ಕೂಡ ಸಿಕ್ಕಿದಾಗ ಕಪಿಲ್ ದೇವ್ ಮಾತ್ರ ಕ್ಲಿಯರ್ ಹೇಗಾದ್ರು ಅನ್ನೋದು. ಇದಕ್ಕೆ ಇಂದಿಗೂ ಕೂಡ ಎರಡು ಅಭಿಪ್ರಾಯಗಳಿವೆ.
ಒಂದು ಗ್ರೂಪ್ ಹೇಳುವ ಪ್ರಕಾರ ಎವಿಡೆನ್ಸ್ ಇಲ್ಲ ಅಂದ್ರೆ ಇನ್ನೋಸೆಂಟ್, ಮತ್ತೊಂದು ಗ್ರೂಪ್ ಹೇಳುವ ಪ್ರಕಾರ ಆ ಕಾಲದಲ್ಲಿ ಎಲ್ಲರೂ ಸತ್ಯ ಹೊರ ಬಂದಿಲ್ಲ ಅಂತ. ಸೊ ಇಂದಿಗೂ ಕೂಡ ಇಂಟರ್ನೆಟ್ ಡಿಸ್ಕಷನ್ ಅಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಡಿಬೇಟ್ ನಡೆಯುತ್ತೆ. ಸೊ 2002ರಲ್ಲಿ ಹ್ಯಾನ್ರಿ ಕ್ರೋಯಿನ್ ಪ್ಲೇನ್ ಕ್ರ್ಯಾಶ್ ನಲ್ಲಿ ಸಾವನ್ನಪ್ತಾರೆ. ಆ ಸಮಯದಲ್ಲಿ ಹಲವಾರು ಕಾನ್ವರ್ಸೇಷನ್ ಥಿಯರೀಸ್ ಬಂದವು. ಅವರಿಗೆ ತುಂಬಾ ಸೀಕ್ರೆಟ್ ಗೊತ್ತಿದ್ವು, ಅದಕ್ಕಾಗಿ ಆಕ್ಸಿಡೆಂಟ್ ಮಾಡಲಾಯಿತು ಅಂತ ಹಲವರು ಹೇಳತೊಡಗಿದ್ರು. ಆದ್ರೆ ಯಾವುದೇ ಸಾಲಿಡ್ ಪ್ರೂಫ್ ಸಿಗ್ಲಿಲ್ಲ. ಅಫಿಷಿಯಲಿ ಅದು ಆಕ್ಸಿಡೆಂಟ್ ಅಂತ ಪರಿಗಣಿಸಲಾಯಿತು. ಸೊ ಈ ಸಂಪೂರ್ಣ ಘಟನೆ ಭಾರತೀಯ ಕ್ರಿಕೆಟದ ಒಂದು ದೊಡ್ಡ ಪಾಠವಾಗಿದೆ. ಫ್ಯಾನ್ಸ್ಗೆ ಬ್ಲೈಂಡ್ ಟ್ರಸ್ಟ್ ನ ಇಡುವುದು ತಪ್ಪು. ಆರೋಪ ಬಂದ ತಕ್ಷಣವೇ ತೀರ್ಪು ಕೊಡುವುದು ತಪ್ಪು. ಕಪಿಲ್ ದೇವ್ ವಿರುದ್ಧ ಆರೋಪ ಬಂದವು, ಆದ್ರೆ ಪ್ರೂಫ್ ಸಿಗ್ಲಿಲ್ಲ. ಹೆನ್ರಿ ಕ್ರೋನಿಯ ಆರೋಪವನ್ನು ಡಿಲೇ ಮಾಡಿದ್ರು, ನಂತರ ಒಪ್ಪಿಕೊಂಡಿದ್ರು. ಸ್ಪೋರ್ಟ್ಸ್ ಅಂದ್ರೆ ಬರೀ ರನ್ಸ್, ವಿಕೆಟ್, ಟ್ರೋಫಿ ಮಾತ್ರ ಅಲ್ಲ, ಅದೊಂದು ಜನರ ಟ್ರಸ್ಟ್ ಕೂಡ ಆಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋ ಬರ್ತಾ ಇರುತ್ತೆ.